ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವುದು ಜನವರಿ 25, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ. ಇದರ ಆರಂಭದಲ್ಲೇ ಒಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಇದೆ. ನಮ್ಮ ಜೀವನದ ಅತಿದೊಡ್ಡ ಸವಾಲುಗಳು, ಕಷ್ಟಗಳು ನಮಗೆ ಒಂದು ಕಾರ್ಟೂನ್ ಶೋನಂತೆ ಮನರಂಜನೆ ನೀಡಲು ಸಾಧ್ಯವೇ? ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸಬಹುದು, ಆದರೆ ಜ್ಞಾನವನ್ನು ಕೇವಲ ತಲೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದನ್ನು ನಮ್ಮ ಅನುಭವವನ್ನಾಗಿ, ನಮ್ಮ ಸ್ವರೂಪವನ್ನಾಗಿ ಮಾಡಿಕೊಳ್ಳುವ ಪ್ರಯಾಣದ ಬಗ್ಗೆ ಇಲ್ಲಿ ಮಾತಾಡಲಾಗಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಖಂಡಿತ. ಈ ಚರ್ಚೆಯ ಮೂಲ ಉದ್ದೇಶವೇ ತಿಳುವಳಿಕೆಯಿಂದ ಅನುಭವದ ಅಧಿಕಾರ ಸ್ಥಾಪಿಸುವವರೆಗಿನ ಹಾದಿಯನ್ನ ಅರ್ಥಮಾಡ್ಕೊಳ್ಳೋದು. ಇಲ್ಲಿ ಸಂತುಷ್ಟಮಣಿ ಅನ್ನೋ ಒಂದು ಅದ್ಭುತ ಕಲ್ಪನೆ ಇದೆ. ಅಂದ್ರೆ ಎಲ್ಲವನ್ನೂ ಪಡೆದುಕೊಂಡಿರುವ, ಸಂಪೂರ್ಣ ತೃಪ್ತವಾಗಿರುವ ಆತ್ಮದ ಸ್ಥಿತಿ. ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ ಅಂತ ಹೇಳಬಹುದು. ಸಂತುಷ್ಟಮಣಿ, ಆ ಪದವೇ ಬಹಳ ಶಕ್ತಿಯುತವಾಗಿದೆ. ಈ ಸ್ಥಿತಿಯಲ್ಲಿರುವ ಆತ್ಮಕ್ಕೆ ದೊಡ್ಡ ಸವಾಲುಗಳು ಕೂಡ ಒಂದು ಆಟದಂತೆ ಕಾಣುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಇದು ನಿಜ ಜೀವನದಲ್ಲಿ ಹೇಗೆ ಸಾಧ್ಯ? ದಿನನಿತ್ಯದ ಸಣ್ಣಪುಟ್ಟ ಕಿರಿಕಿರಿಗಳಿಗೆ ಇದು ಸರಿ ಅನಿಸಬಹುದು. ಆದರೆ ಜೀವನದಲ್ಲಿ ನಿಜವಾಗಿಯೂ ದೊಡ್ಡ ದುರಂತಗಳು, ನೋವುಗಳು ಎದುರಾದಾಗಲೂ ಅದನ್ನ ಒಂದು ಕಾರ್ಟೂನ್ ಶೋನಂತೆ ನೋಡೋಕೆ ಸಾಧ್ಯವೇ? ಹಾಗೆ ನೋಡಿದ್ರೆ ನಾವು ನಮ್ಮ ಭಾವನೆಗಳಿಂದ, ನಮ್ಮ ಮನುಷ್ಯತ್ವದಿಂದ ದೂರಾಗ್ತಾ ಇದ್ದೀವಿ ಅಂತ ಅನ್ಸೋದಿಲ್ವೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಹೇಳ್ತಿರೋದು ಭಾವನಾಶೂನ್ಯರಾಗಿ ಅಥವಾ ಕಲ್ಲಾಗಿ ಅಂತ ಖಂಡಿತ ಅಲ್ಲ. ಬದಲಿಗೆ ಆ ಪರಿಸ್ಥಿತಿಯ ಜೊತೆಗಿನ ನಮ್ಮ ಸಂಬಂಧವನ್ನೇ ಬದಲಾಯಿಸಿಕೊಳ್ಳೋದು. ಇದನ್ನೇ ಸಾಕ್ಷಿ ದೃಷ್ಟಿಕೋನ ಅಂತ ಕರೆಯೋದು. ಉದಾಹರಣೆಗೆ, ನಾವೊಂದು ಸಿನಿಮಾ ನೋಡ್ತೀವಲ್ಲ, ಅದರಲ್ಲಿನ ಪಾತ್ರ ನೋವನುಭವಿಸಿದರೆ ನಮಗೂ ಬೇಸರವಾಗುತ್ತೆ, ಅನುಕಂಪ ಮೂಡುತ್ತೆ. ಆದ್ರೆ ಆ ಪಾತ್ರದ ನೋವು ನಮ್ಮದೇ ನೋವು ಅಂತ ನಾವು ಒದ್ದಾಡೋದಿಲ್ಲ. ನಿಜ, ಯಾಕಂದ್ರೆ ಅದು ಸಿನಿಮಾ ಅಂತ ಗೊತ್ತಿರುತ್ತೆ. ಹೌದು, ಯಾಕೆಂದ್ರೆ ನಾವು ಪ್ರೇಕ್ಷಕರು ಅನ್ನೋ ಅರಿವು ನಮಗಿರುತ್ತೆ. ಸಂತುಷ್ಟ ಆತ್ಮ ಅಂದ್ರೆ ತನಗೆ ಬೇಕಾದ ಎಲ್ಲವೂ ಸಿಕ್ಕಿದೆ ಅನ್ನೋ ತೃಪ್ತಿಯಲ್ಲಿರೋದ್ರಿಂದ ಅದು ಜೀವನದ ನಾಟಕದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಬದಲಿಗೆ ಅದರಿಂದ ಕಲಿಬೇಕಾದ ಪಾಠವನ್ನು ಕಲಿತು ಒಬ್ಬ ಸಾಕ್ಷಿಯಾಗಿ ಮುಂದೆ ಸಾಗುತ್ತೆ. ಅಂದ್ರೆ ನಮಗೆ ದುಃಖ ಅಥವಾ ಚಿಂತೆ ಆದಾಗ ನಾವು ಸಾಕ್ಷಿ ಸ್ಥಿತಿಯಿಂದ ಕೆಳಗಿಳಿದು ಆ ಕಾರ್ಟೂನ್ನ ಅಥವಾ ಸಿನಿಮಾದ ಪಾತ್ರಧಾರಿಗಳೇ ಆಗ್ಬಿಟ್ಟಿದ್ದೇವೆ ಅಂತರ್ಥವೇ? ಪ್ರೇಕ್ಷಕರ ಜಾಗದಿಂದ ವೇದಿಕೆಯ ಮೇಲೆ ಹಾರಿಬಿಟ್ಟಿದ್ದೇವೆ ಅಂತಾನಾ? ನಿಖರವಾಗಿ. ನೀವು ಆಟದ ಭಾಗವಾಗಿ ಬಿಡ್ತೀರಿ. ಅದಕ್ಕಾಗಿಯೇ ಇಲ್ಲಿ ಸ್ವಪರೀಕ್ಷೆ ಅಂದ್ರೆ ಸೆಲ್ಫ್ ಚೆಕಿಂಗ್ ಅನ್ನೋ ಒಂದು ಸಾಧನವನ್ನು ಕೊಟ್ಟಿದ್ದಾರೆ. ದಿನದಲ್ಲಿ ಆಗಾಗ ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು. ನನ್ನ ಸ್ಥಿತಿ ಹೇಗಿದೆ? ನಾನು ಪ್ರೇಕ್ಷಕನಾಗಿದ್ದೇನೆ ಅಥವಾ ಪಾತ್ರಧಾರಿಯಾಗಿದ್ದೇನೆ ಅಂತ. ನಮ್ಮ ಶಕ್ತಿಯನ್ನ ನಮ್ಮನ್ನು ಸರಿಪಡಿಸಿಕೊಳ್ಳಲು ಬಳಸಬೇಕೇ ಹೊರತು ಬೇರೆಯವರು ಯಾಕೆ ಹೀಗೆ ಬಾಡಿದ್ರು ಅಂತ ನಿರ್ಣಯಿಸೋದಕ್ಕಲ್ಲ. ಪ್ರತಿದಿನ ಎಲ್ಲರಿಗೂ ಸಮಾನವಾಗಿ ಖುಷಿಯಾಗಿರಿ, ಆಬಾದಾಗಿರಿ ಅಂತ ವರದಾನ ನೀಡಿದ್ರೋ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಇದಕ್ಕೆ ನಮ್ಮ ಶಬ್ದಕೋಶದಲ್ಲಿರುವ 2 ಪದಗಳೇ ಕಾರಣವಂತೆ. ಹೌದು, ಈ 2 ಪದಗಳು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡ್ಡಿಗಲ್ಲುಗಳು. ಅವು ಕೆಲವೊಮ್ಮೆ ಕಬಿ. ಹೌದು, ಮತ್ತು ಸ್ವಲ್ಪ ಅಂದ್ರೆ ಥೋಡ. ಈ ಪದಗಳು ನಮ್ಮ ಅಸ್ಥಿರತೆಯನ್ನು ತೋರಿಸ್ತವೆ. ಉದಾಹರಣೆಗೆ, ಇವತ್ತು ಧ್ಯಾನ ಚೆನ್ನಾಗಿತ್ತು ಅಂದ ತಕ್ಷಣ ಅದ್ರಲ್ಲೇ ನಿನ್ನೆ ಚೆನ್ನಾಗಿರ್ಲಿಲ್ಲ ಅನ್ನೋ ಅರ್ಥ ಅಡಗಿರುತ್ತೆ. ಹೌದು. ನನ್ನ ಸ್ಥಿತಿ ಕೆಲವೊಮ್ಮೆ ಚೆನ್ನಾಗಿರ್ತದೆ ಅಂದ್ರೆ ಹೆಚ್ಚಿನ ಸಮಯ ಚೆನ್ನಾಗಿರುವುದಿಲ್ಲ ಅಂತ ನಾವೇ ಒಪ್ಕೊಂಡಂತೆ. ಇವು ನಮ್ಮ ದೌರ್ಬಲ್ಯವನ್ನು ನಾವೇ ಜಗತ್ತಿಗೆ ಸಾರುವ ಪದಗಳು. ಇದು ಎಷ್ಟು ನಿಜ? ನಾವು ಯಾರನ್ನಾದರೂ ಮನಸ್ಸಾರೆ ಹೊಗಳಬೇಕಾದ್ರೆ ನೀವು ಕೆಲವೊಮ್ಮೆ ಪ್ರಾಮಾಣಿಕರು ಅಂತ ಹೇಳೋದಿಲ್ಲ. ಭಕ್ತರು ದೇವರನ್ನು ಸರ್ವಗುಣ ಸಂಪನ್ನ ಅಂತಾರೆ ಹೊರತು ಸ್ವಲ್ಪ ಶಾಂತಿಯ ಸಾಗರ ಅಂತ ಕರೆಯೋದಿಲ್ಲ. ಹಾಗಿದ್ದ ಮೇಲೆ ನಮ್ಮ ಮೂಲ ಸ್ವರೂಪವೇ ಶಾಂತಿ, ಆನಂದ ಆಗಿರುವಾಗ ನಮ್ಮ ಸ್ಥಿತಿಯ ಬಗ್ಗೆ ನಾವೇ ಕೆಲವೊಮ್ಮೆ ಸ್ವಲ್ಪ ಅಂತ ಹೇಳ್ಕೊಂಡ್ರೆ ನಮ್ಮನ್ನು ನಾವೇ ಕೀಳಾಗಿ ಮಾಡಿಕೊಂಡಂತೆ ಅಲ್ವಾ? ಇದು ನಮ್ಮ ನಿಜ ಸ್ವರೂಪಕ್ಕೆ ಮಾಡುವ ಅವಮಾನ. ಖಂಡಿತ. ಈ ಅಸ್ಥಿರತೆಯಿಂದ ಹೊರಬರಲು ಸಿಕ್ಕ ವರದಾನಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅಂತ ಹೇಳಲಾಗಿದೆ. ಇಲ್ಲಿ ವರದಾನಗಳನ್ನ ಬೀಜಕ್ಕೆ ಹೋಲಿಸಿದ್ದಾರೆ. ಒಂದು ಅತ್ಯುತ್ತಮವಾದ ಬೀಜವನ್ನು ತಂದು ತಿಜೋರಿಯಲ್ಲಿಟ್ರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಅದನ್ನು ಭೂಮಿಯಲ್ಲಿ ನೆಟ್ಟು ನೀರುಣಿಸಿ ಪೋಷಿಸಿದಾಗ ಮಾತ್ರ ಅದು ಮರವಾಗಿ ಫಲ ಕೊಡುತ್ತೆ. ಅಂದರೆ ನೀನು ಶಾಂತ ಸ್ವರೂಪ ಆತ್ಮ ಅನ್ನೋ ವರದಾನವನ್ನ ಕೇವಲ ಡೈರಿಯಲ್ಲಿ ಬರೆದಿಟ್ಕೊಂಡ್ರೆ ಸಾಲದು,
ದಿನದ ವ್ಯವಹಾರದಲ್ಲಿ ಟ್ರಾಫಿಕ್ ಜಾಮ್ ಆದಾಗ, ಮನೆಯಲ್ಲಿ ಯಾರಾದ್ರೂ ಜೋರಾಗಿ ಮಾತಾಡಿದಾಗ, ಆಫೀಸ್ನಲ್ಲಿ ಒತ್ತಡ ಹೆಚ್ಚಾದಾಗ. ಹೌದು, ಆ ಶಾಂತಿಯ ಗುಣವನ್ನು ಬಳಸೋದು ಅಂದ್ರೆ ಆ ಬೀಜವನ್ನು ನೆಟ್ಟಂತೆ. ಆಗ ಮಾತ್ರ ಅದರ ಫಲ ಸಿಗತ್ತೆ. ಹೌದು. ಆದ್ರೆ ಈ ಬೀಜವನ್ನು ನೆಡಲು ಅಡ್ಡಿಯಾಗೋದ ಕಾರಣ ಅಂದ್ರೆ ಬಿಕಾಸ್ ಅನ್ನೋ ಶಬ್ದ. ಅವರು ಹಾಗೆ ಕೂಗಿದ್ರಿಂದ ನನಗೆ ಕೋಪ ಬಂತು, ಪರಿಸ್ಥಿತಿ ಹೀಗಿದ್ರಿಂದ ನನ್ನ ಮೂಡ್ ಹಾಳಾಯಿತು ಅಂತ ನಾವು ಕಾರಣಗಳನ್ನೇ ಕೊಡ್ತೇವೆ. ಈ ಪ್ರವಚನದ ಗುರಿ ಈ ಕಾರಣ ಅನ್ನೋ ಶಬ್ದವನ್ನು ನಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ ನಿವಾರಣೆ ಅಂದ್ರೆ ಸೊಲ್ಯೂಷನ್ ಸ್ವರೂಪರಾಗಬೇಕು ಅನ್ನೋದು. ಸರಿ. ಕಾರಣ ಹೇಳೋದು ಅಂದ್ರೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನು ಬೇರೆಯವರ ಕೈಗೆ ಕೊಟ್ಬಿಡೋದು. ಈ ರಿಮೋಟ್ ಕಂಟ್ರೋಲ್ ಹೋಲಿಕೆ ಅದ್ಭುತವಾಗಿದೆ. ಅವರು ನಮ್ಮ ಕೋಪ ಅನ್ನೋ ಬಟನ್ ಒತ್ತಿದ್ರೋ ನಾವು ಕೋಪ ಮಾಡ್ಕೊಂಡ್ವಿ, ಅವರು ಬೇಸರ ಅನ್ನೋ ಬಟನ್ ಒತ್ತಿದ್ರೋ ನಾವು ಬೇಸರ ಮಾಡ್ಕೊಂಡ್ವಿ. ಆದ್ರೆ ಒಂದು ಪ್ರಶ್ನೆ, ಕೇಳಿ. ಈಗಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಅಥವಾ ಕುಟುಂಬದಲ್ಲಿ ಏನಾದ್ರೂ ತಪ್ಪಾದಾಗ ಯಾಕೆ ಹೀಗಾಯ್ತು ಅಂತ ಕಾರಣ ಕೊಡ್ಲೇಬೇಕಾಗತ್ತೆ. ಆ ಪ್ರಾಯೋಗಿಕ ಜವಾಬ್ದಾರಿಯನ್ನ ಮತ್ತು ನಮ್ಮ ಮನಸ್ಥಿತಿಗಾಗಿ ಕಾರಣ ಕೊಡಬಾರದು ಅನ್ನೋ ಈ ಆಧ್ಯಾತ್ಮಿಕ ನಿಯಮವನ್ನ ಹೇಗೆ ಸಮತೋಲನದಲ್ಲಿ ಇಡೋದು? ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲಿ ನಾವು ವಿವರಣೆ ಅಂದ್ರೆ ಎಕ್ಸ್ಪ್ಲನೇಷನ್ ಮತ್ತು ಸಮರ್ಥನೆ ಅಂದ್ರೆ ಜಸ್ಟಿಫಿಕೇಶನ್ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ವೃತ್ತಿಪರ ಜವಾಬ್ದಾರಿ ಅದು ವಿವರಣೆ. ಆದ್ರೆ ಆ ಪ್ರಾಜೆಕ್ಟ್ ತಡವಾದ ಕಾರಣ ನನ್ನ ಶಾಂತಿ ಹಾಳಾಯಿತು, ನನಗೆ ಟೆನ್ಷನ್ ಆಯಿತು ಅಂತ ನಮ್ಮ ಆಂತರಿಕ ಸ್ಥಿತಿಯನ್ನು ಸಮರ್ಥಿಸಿಕೊಳ್ಳುವುದು ಬೇರೆ. ಸರಿ ಸರಿ. ಹೊರಗಿನ ಜಗತ್ತಿಗೆ ಬೇಕಾದ ಕಾರಣಗಳನ್ನು ಕೊಡಬಹುದು, ಆದರೆ ಆ ಕಾರಣಗಳು ನಮ್ಮ ಆಂತರಿಕ ಸ್ಥಿತಿಯನ್ನು ನಿಯಂತ್ರಿಸಲು ಬಿಡಬಾರದು. ಹೌದು, ಪರಿಸ್ಥಿತಿ ಕಠಿಣವಾಗಿದೆ, ಆದರೆ ನನ್ನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಇದು ನಿವಾರಣೆ ಸ್ವರೂಪದ ಮನಸ್ಥಿತಿ. ಓ, ಹಾಗಾದ್ರೆ ಈ ಕಾರಣ ಎಂಬ ಶಬ್ದವನ್ನು ಅಳಿಸಲು ಸಾಧ್ಯವಾಗದಿರುವುದಕ್ಕೆ ನಮ್ಮಲ್ಲಿನ ದೃಢತೆಯ ಕೊರತೆಯೇ ಕಾರಣ ಅಂತ ಪ್ರವಚನದಲ್ಲಿ ಹೇಳಲಾಗಿದೆ. ಮಾಡಲೇಬೇಕು ಎಂಬ ದೃಢ ಸಂಕಲ್ಪವಿದ್ದಾಗ ಅಲ್ಲಿ ಬೇರೆ ಆಯ್ಕೆಗಳೇ ಇರೋದಿಲ್ಲ ಅಲ್ವಾ? ಖಂಡಿತ. ನಾನು ಶಾಂತವಾಗಿ ಇರಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿದಾಗ ಅಲ್ಲಿ ಆದರೆ ಅವರು ಅನ್ನೋ ಪ್ರಶ್ನೆಗೆ ಜಾಗವೇ ಇರೋದಿಲ್ಲ. ಮಾಡ್ತಾ ಇದ್ದೀನಿ, ನೋಡೋಣ, ಪ್ರಯತ್ನಿಸ್ತೀನಿ ಅನ್ನೋ ಮಾತುಗಳು ನಮ್ಮ ಸಂಕಲ್ಪವನ್ನು ದುರ್ಬಲಗೊಳಿಸುತ್ತವೆ. ಇವು ಎಸ್ಕೇಪ್ ರೂಟ್ಸ್ ಇದ್ದ ಹಾಗೆ. ಹೌದು, ಸಂಕಲ್ಪದಲ್ಲಿ ನಮಗೆ ನಾವೇ ತಪ್ಪಿಸಿಕೊಳ್ಳಲು ಕೊಡುವ ದಾರಿಗಳು. ಸಕ್ಕರೆ ಬಿಡಬೇಕು ಅಂತ ನಿರ್ಧರಿಸಿದಾಗ ನಾನು ಪ್ರಯತ್ನಿಸ್ತೀನಿ ಅಂದ್ರೆ ನಾವು ಈಗಾಗಲೇ ಸೋಲಿಗೆ ತಯಾರಿ ನಡೆಸ್ತಿದ್ದೇವೆ ಅಂತ ಅರ್ಥ. ನಾನು ಸಕ್ಕರೆ ಬಿಟ್ಟಿದ್ದೇನೆ ಅಂದಾಗ ನಿರ್ಧಾರ ಅಂತಿಮವಾಗುತ್ತದೆ. ಆಗ ಗಮನವು ಯಾಕೆ ಹೀಗಾಯಿತು ಅನ್ನೋದರ ಮೇಲೆ ಇರದೆ ಈಗ ನಾನೇನು ಮಾಡಬೇಕು ಅನ್ನೋ ಪರಿಹಾರದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇದೆಲ್ಲವೂ ನಮ್ಮನ್ನು ಈ ಚರ್ಚೆಯ ಅತ್ಯಂತ ಪ್ರಮುಖ ಮತ್ತು ಆಳವಾದ ಅಂಶಕ್ಕೆ ಕರೆತರುತ್ತದೆ. ಅನುಭವದ ಅಧಿಕಾರ. ನಾವು ಜ್ಞಾನಿಗಳಾಗಿರಬಹುದು, ಯೋಗಿಗಳಾಗಿರಬಹುದು, ಆದರೆ ಅನುಭವದ ಅಧಿಕಾರ ಸ್ಥಾಪಿಸುವುದು ಮುಖ್ಯ ಅಂತ ಹೇಳಲಾಗಿದೆ. ಇದು ಕೇವಲ ಪದಗಳ ಆಟದಂತೆ ಕಾಣಿಸಿದರೂ ಇದರಲ್ಲಿ ದೊಡ್ಡ ಅರ್ಥವಿದೆ. ಇದು ದಿನನಿತ್ಯದ ಜೀವನದಲ್ಲಿ ಹೇಗಿರುತ್ತೆ? ಅನುಭವದ ಅಧಿಕಾರ ಅಂದ್ರೆ ಜ್ಞಾನವು ನಮ್ಮ ಬುದ್ಧಿಯಿಂದ ಇಳಿದು ನಮ್ಮ ಸಂಸ್ಕಾರದ, ನಮ್ಮ ಅಸ್ತಿತ್ವದ ಭಾಗವಾಗುವುದು. ಉಸಿರಾಟ ನಮ್ಗೆಷ್ಟು ಸಹಜವೋ ಅದಕ್ಕೆ ನಾವು ಯಾವುದೇ ಪ್ರಯತ್ನ ಪಡುವುದಿಲ್ಲವೋ? ಹೌದು. ಹಾಗೆಯೇ ಆತ್ಮಿಕ ಸ್ಥಿತಿಯಲ್ಲಿ ಇರುವುದು ಸಹಜವಾಗಬೇಕು. ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪಿಸಿಕೊಳ್ಳುವ ಅವಶ್ಯಕತೆ ಇರಬಾರದು. ಶಾಂತಿಯೇ ನಮ್ಮ ಸ್ವರೂಪವಾಗಿರಬೇಕು. ಈಜು ಕಲಿತ ಮೇಲೆ ನೀರಿಗೆ ಬಿದ್ದಾಗ ಈಜಿನ ನಿಯಮಗಳನ್ನು ನೆನಪಿಸಿಕೊಳ್ಳುವುದಿಲ್ಲ, ತಾನಾಗಿಯೇ ಕೈಕಾಲು ಆಡಿಸ್ತವೆ. ಹಾಗೆಯೇ ಕಷ್ಟ ಬಂದಾಗ ಜ್ಞಾನದ ಅಂಶಗಳನ್ನು ನೆನಪಿಸಿಕೊಳ್ಳುವುದಲ್ಲ, ನಮ್ಮ ಸ್ವರೂಪವೇ ಜ್ಞಾನಮಯವಾಗಿರಬೇಕು. ಅಂದ್ರೆ ಜ್ಞಾನದ ಬಗ್ಗೆ ಮಾತನಾಡುವುದು ಬೇರೆ, ಜ್ಞಾನ ಸ್ವರೂಪರಾಗಿ ಬದುಕುವುದು ಬೇರೆ. ಜ್ಞಾನ ನಮ್ಮ ತಲೆಯಲ್ಲಿರುವ ಲೈಬ್ರರಿ ಆಗಬಾರದು, ಅದು ನಮ್ಮ ರಕ್ತದಲ್ಲಿ ಹರಿಯುವ ಶಕ್ತಿಯಾಗಬೇಕು. ಈ ವ್ಯತ್ಯಾಸವನ್ನು ಗುರುತಿಸುವುದೇ ಮೊದಲ ಹೆಜ್ಜೆ. ಹೌದು. ಯಾರು ಅನುಭವದ ಅಧಿಕಾರದ ಆಸನದ ಮೇಲೆ ಕುಳಿತಿರ್ತಾರೋ ಅವರನ್ನು ಯಾವುದೇ ಪರಿಸ್ಥಿತಿ ಅಲುಗಾಡಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಜ್ಞಾನವೇ ಅವರ ರಕ್ಷಣಾ ಕವಚವಾಗಿರುತ್ತದೆ. ಸರಿ, ಇಷ್ಟೆಲ್ಲಾ ಸಕಾರಾತ್ಮಕ ಮತ್ತು ಶಕ್ತಿಯುತವಾದ ಮಾತುಗಳ ನಂತರ ಪ್ರವಚನದ ಕೊನೆಯಲ್ಲಿ ಒಂದು ಗಂಭೀರ ಎಚ್ಚರಿಕೆಯೂ ಇದೆ. ಎಲ್ಲರೂ ಸೇವೆಯಲ್ಲಿ ಚೆನ್ನಾಗಿ ಉತ್ತೀರ್ಣರಾಗಿದ್ದಾರೆ ಎಂಬ ಶುಭಸುದ್ದಿಯ ಜೊತೆಗೆ ಅಚಾನಕ್ ಸೀಸನ್ ಅಂದ್ರೆ ಹಠಾತ್ ಕಾಲ ನಡೀತಾ ಇದೆ ಅಂತ ಹೇಳಿರುವುದು ಸ್ವಲ್ಪ ಆತಂಕಕಾರಿಯಾಗಿದೆ. ಇದರ ಅರ್ಥವೇನು? ಹೌದು, ಇದು ಬಹಳ ಗಂಭೀರವಾದ ಮಾತು. ಇದರರ್ಥ ನಿಧಾನವಾಗಿ ತಯಾರಿ ಮಾಡಿಕೊಳ್ಳುವ ಸಮಯ ಮುಗಿಯುತ್ತಿದೆ.
ಜೀವನದಲ್ಲಿ ಯಾವುದೂ ಯಾವಾಗ ಬೇಕಾದರೂ ಆಗಬಹುದು. ದೊಡ್ಡ ಪರೀಕ್ಷೆಗಳು ಹಠಾತ್ತಾಗಿ ಬರಬಹುದು. ಅದಕ್ಕೆ ಎವರ್ ರೆಡಿ ಆಗಿರಬೇಕು. ಎವರ್ ರೆಡಿ. ಹೌದು, ಇದು ಆತಂಕದಿಂದ ಬದುಕಬೇಕು ಅಂತಲ್ಲ, ಬದಲಿಗೆ ನಮ್ಮ ಆಂತರಿಕ ಸ್ಥಿತಿಯಲ್ಲಿ ಎಷ್ಟು ಸಿದ್ಧರಾಗಿರಬೇಕು ಅಂದ್ರೆ ಯಾವುದೇ ಸುದ್ದಿ ಬಂದ್ರೂ ಅದನ್ನು ಸಮಚಿತ್ತದಿಂದ ಸ್ವೀಕರಿಸುವ ಶಕ್ತಿ ನಮ್ಮಲ್ಲಿರಬೇಕು. ಅಗ್ನಿಶಾಮಕ ದಳದವರು ಯಾವಾಗ್ಲೂ ಸಿದ್ಧರಾಗಿರುತ್ತಾರಲ್ವೇ ಹಾಗೆ. ವಾವ್! ಇದೇ ಸಂದರ್ಭದಲ್ಲಿ ಬರುವ ಒಂದು ಮಾತು ನನ್ನ ಮನಸ್ಸಿಗೆ ಬಹಳ ನಾಟಿತು. ಹಾರವನ್ನು ಧರಿಸುವವನು ಎಂದಿಗೂ ಹಾರ ಅಂದ್ರೆ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಇದೊಂದು ಅದ್ಭುತ ಶ್ಲೇಷೆ. ವಿಜಯದ ಮಾಲೆಯನ್ನು ಧರಿಸುವ ಆತ್ಮ ಸೋಲನ್ನು ಒಂದು ಆಯ್ಕೆಯಾಗಿ ಪರಿಗಣಿಸುವುದೇ ಇಲ್ಲ. ಇದು ನಮ್ಮ ಗುರುತನ್ನೇ ಬದಲಾಯಿಸುವ ವಿಷಯ. ನಿಖರವಾಗಿ, ವಿಜಯ ಅನ್ನೋದೊಂದು ಘಟನೆಯಲ್ಲ, ಅದೊಂದು ಮನಸ್ಥಿತಿ, ಅದೊಂದು ಗುರುತು. ಎವರ್ ರೆಡಿ ಸ್ಥಿತಿ ಅಂದ್ರೆ ಯಾವುದೇ ಕ್ಷಣದಲ್ಲಿ ಪರೀಕ್ಷೆ ಬಂದರೂ ನಾವು ಸಂಪೂರ್ಣ ಅಂಕಗಳೊಂದಿಗೆ ಪಾಸಾಗಲು ಸಿದ್ಧರಾಗಿರಬೇಕು. ನಮ್ಮ ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲಾ ವಿಷಯಗಳ ಅಂಕಪಟ್ಟಿ ಸಿದ್ಧವಾಗಿರಬೇಕು. ಈ ಎವರ್ ರೆಡಿ ಸ್ಥಿತಿಯನ್ನು ನಮ್ಮ ದಿನನಿತ್ಯದ ಜಂಜಾಟದ ಜೀವನದಲ್ಲಿ ಕಾಪಾಡಿಕೊಳ್ಳುವುದು ಹೇಗೆ? ಇಲ್ಲಿ ಧರ್ಮ ಅಂದ್ರೆ ಧಾರಣೆ ಮತ್ತು ಕರ್ಮ ಅಂದ್ರೆ ಕೆಲಸ ಎರಡರ ನಡುವಿನ ಸಮತೋಲನದ ಬಗ್ಗೆ ಒಂದು ವರದಾನವಿದೆ. ಇಂದಿನ ಕಾರ್ಯನಿರತ ಜೀವನಕ್ಕೆ ಇದು ಬಹಳ ಪ್ರಸ್ತುತವಾಗಿದೆ. ಹೌದು, ಇದರ ಸರಳ ಅರ್ಥ ನಾವು ಮಾಡುವ ಕೆಲಸ ಅಂದ್ರೆ ಕರ್ಮ ಮತ್ತು ಆ ಕೆಲಸ ಮಾಡುವಾಗ ನಮ್ಮ ಆಂತರಿಕ ಸ್ಥಿತಿ ಅಂದ್ರೆ ಧರ್ಮ ಎರಡೂ ಜೊತೆಜೊತೆಯಾಗಿ ಸಾಗಬೇಕು. ಉದಾಹರಣೆಗೆ, ಕಚೇರಿಯಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸುವುದು ನಿಮ್ಮ ಕರ್ಮ. ಆದರೆ ಅದನ್ನು ಶಾಂತ, ಸಂತೋಷ ಮತ್ತು ಎಲ್ಲರ ಬಗ್ಗೆ ಶುಭ ಭಾವನೆಯುಳ್ಳ ಮನಸ್ಥಿತಿಯಿಂದ ಮಾಡುವುದು ನಿಮ್ಮ ಧರ್ಮ. ಹಾಗೆ ಮಾಡಿದಾಗ ಆ ಕರ್ಮವು ದಿವ್ಯವಾಗುತ್ತೆ. ಇಲ್ಲದಿದ್ದರೆ ಅದು ಕೇವಲ ಯಾಂತ್ರಿಕ, ನಿರ್ಜೀವ ಕೆಲಸವಾಗುತ್ತದೆ. ನಿಮ್ಮ ಮನಸ್ಥಿತಿ ನಿಮ್ಮ ಕೆಲಸದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಇದಕ್ಕೆ ಪೂರಕವಾಗಿ ಒಂದು ಘೋಷವಾಕ್ಯವಿದೆ: ಅನುಭವದ ಸೀಟಿನ ಮೇಲೆ ಸೆಟ್ ಆಗಿಬಿಡಿ, ಆಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ. ಇದು ಸರಳ, ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾದ ಮತ್ತು ಬಹಳ ಶಕ್ತಿಯುತವಾದ ಮಾತು. ಮತ್ತು ಕೊನೆಯದಾಗಿ ಎಲ್ಲದಕ್ಕಿಂತ ಗಂಭೀರವಾದ ಎಚ್ಚರಿಕೆ: ಜ್ಞಾನವನ್ನು ಪಡೆದ ನಂತರ ನಾವು ಮಾಡುವ ತಪ್ಪುಗಳಿಗೆ ಅಜ್ಞಾನ ಕಾಲದಲ್ಲಿ ಮಾಡಿದ ತಪ್ಪುಗಳಿಗಿಂತ ಪದಮಗುಣ ಅಂದ್ರೆ ಹಲವಾರು ಕೋಟಿಪಟ್ಟು ಹೆಚ್ಚು ಕರ್ಮಬಂಧನ ಇರುತ್ತದೆ. ಒಂದು ನಿಮಿಷ, ಇದು ನಿಜಕ್ಕೂ ಭಯ ಹುಟ್ಟಿಸುವಂತಿದೆ. ಅಂದ್ರೆ ಜ್ಞಾನ ಪಡೆದ ಮೇಲೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತದೆಯಾ? ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳುವ ಅವಕಾಶ ನಮಗಿರುವುದಿಲ್ಲವೇ? ಯಾಕೆ ಶಿಕ್ಷೆ ಇಷ್ಟು ಹೆಚ್ಚು? ಇದನ್ನ ಶಿಕ್ಷೆ ಅಂತ ನೋಡುವ ಬದಲು ಜವಾಬ್ದಾರಿ ಅಂತ ನೋಡಬೇಕು. ಒಬ್ಬ ಹಿರಿಯ, ಅನುಭವಿ ವೈದ್ಯರು ಮಾಡುವ ಸಣ್ಣ ತಪ್ಪು ಮತ್ತು ಒಬ್ಬ ಮೆಡಿಕಲ್ ವಿದ್ಯಾರ್ಥಿ ಮಾಡುವ ಅದೇ ತಪ್ಪು, ಎರಡರ ಪರಿಣಾಮ ಮತ್ತು ಹೊಣೆಗಾರಿಕೆ ಬೇರೆ ಬೇರೆ ಇರುತ್ತೆ. ಓ ಹೌದು. ಯಾಕಂದ್ರೆ ಹಿರಿಯ ವೈದ್ಯರಿಗೆ ಹೆಚ್ಚು ತಿಳಿದಿರುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಜ್ಞಾನ ಬಂದ ಮೇಲೆ ನಮಗೆ ಸರಿ ತಪ್ಪುಗಳ ವಿವೇಚನೆ ಮಾಡಲು ದಿವ್ಯ ಬುದ್ಧಿ ಸಿಕ್ಕಿರುತ್ತೆ. ಆ ಶಕ್ತಿಯನ್ನು ಪಡೆದ ನಂತರವೂ ನಾವು ತಪ್ಪು ಮಾಡಿದರೆ ಅದರ ಪರಿಣಾಮ ಗಂಭೀರವಾಗಿರುತ್ತದೆ. ಇದು ದೈವಿಕ ನ್ಯಾಯದ ನಿಯಮ. ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ. ಜ್ಞಾನವು ಒಂದು ಶಕ್ತಿಯಷ್ಟೇ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಕೂಡ. ಹಾಗಾದ್ರೆ ಇಂದಿನ ಈ ಚರ್ಚೆಯು ನಮ್ಮನ್ನು ಕೇವಲ ತಿಳಿದುಕೊಳ್ಳುವುದರಿಂದ ಅದರ ಸ್ವರೂಪವೇ ಆಗುವುದರ ಕಡೆಗೆ ಕರೆದೊಯ್ಯುತ್ತದೆ. ಸಂತುಷ್ಟತೆ, ದೃಢತೆ ಮತ್ತು ಅನುಭವದ ಅಧಿಕಾರವನ್ನು ಸ್ಥಾಪಿಸುವುದೇ ನಮ್ಮ ಗುರಿಯಾಗಬೇಕು. ಕಾರಣಗಳನ್ನು ಕೊಡುವುದನ್ನು ಬಿಟ್ಟು ನಿವಾರಣೆಯನ್ನು ಹುಡುಕುವುದೇ ನಮ್ಮ ದಾರಿಯಾಗಬೇಕು. ಹೌದು. ಈ ಪ್ರವಚನದ ಕೊನೆಯಲ್ಲಿ ಒಂದು ಅಭ್ಯಾಸದ ಬಗ್ಗೆ ಹೇಳಲಾಗಿದೆ. 1 ಸೆಕೆಂಡಿನಲ್ಲಿ ಭಗವಂತನ ಹೃದಯ ಸಿಂಹಾಸನಾಧಿಕಾರಿಯಾಗಿರಿ. ಆ 1 ಸೆಕೆಂಡಿನ ಶಕ್ತಿಯುತ ಅನುಭವವನ್ನು ದಿನವಿಡೀ ನಮ್ಮ ಸಹಜ, ನಿರಂತರ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಲು ನಾವೇನು ಮಾಡಬೇಕು? ಇದು ನಾವು ಚಿಂತಿಸಬೇಕಾದ ವಿಷಯ. ಆ 1 ಸೆಕೆಂಡನ್ನು ಇಡೀ ದಿನಕ್ಕೆ ಹೇಗೆ ವಿಸ್ತರಿಸುವುದು?